ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಗೆ ಕೆಎಸ್ ಕೋರಿಶೆಟ್ಟರ್ ಸ್ಪರ್ಧೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ನ್ಯಾಯವಾದಿ ಕೆಎಸ್ ಕೋರಿಶೆಟ್ಟರ್ ಅವರು ನಾಮಪತ್ರವನ್ನ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಸಂಘದ ಚುನಾವಣೆಯಲ್ಲಿ ರಾಜಕೀಯ ವ್ಯಕ್ತಿಗಳ ಪ್ರವೇಶ ಮಾಡಬಾರದು. 3 ಪಕ್ಷಗಳ ಪೈಪೋಟಿ ನೋಡಿದರೆ ಸಾಹಿತ್ಯ ಬರಹಗಾರರು, ಚಿಂತಕರು ಮತ್ತು ಲೇಖಕರು, ಜಾನಪದ ಕಲಾವಿದರು ಅಭಿವೃದ್ಧಿಗಾಗಿ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಜೊತೆಗೆ ನಾನು ಒಂದು ವೇಳೆ ಸದಸ್ಯ ಸ್ಥಾನಕ್ಕೆ ಗೆದ್ದು ಬಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸುತ್ತೇನೆ ಎಂದು ಹೇಳಿದರು. ಎಲ್ಲ ಮತದಾರ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಎಂದು ಕೆಎಸ್ ಕೋರಿಶೆಟ್ಟರ್ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಎಲ್ ಗೌಡರ್, ಶಾಂತ ಎಸ್ ಗೌಡರ್, ಎಂವಿ ಕುಸ್ಕಲ್, ಅಶೋಕ್ ಬಿರಾದರ್ ಉಪಸ್ಥಿತರಿದ್ದರು. ಬೆಲ್ಲದ್ ತಂಡದವರು ಮತ್ತೊಮ್ಮೆ ಬಾರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನಾನು ಕರಬಸಪ್ಪ ಶಂಕರಪ್ಪ ಕೋರಿಶೆಟ್ಟರ್ ಅಂತ ಧಾರವಾಡ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು 135 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ನಾಡಿನ ಬಹುದೊಡ್ಡ ಹೆಮ್ಮೆಯ ಸಾಂಸ್ಕೃತಿಕ ಸಂಸ್ಥೆ. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟುವುದಕ್ಕಿಂತ ಮೊದಲೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಒಂದು ಪುಣ್ಯನಗರಿ, ವಿದ್ಯಾನಗರಿ, ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ಸ್ಥಾಪನೆಯಾಗುವುದರ ಮೂಲಕ ಕನ್ನಡ ನಾಡು ಒಂದಾಗಲಿಕ್ಕೆ ಕರ್ನಾಟಕ ಏಕೀಕರಣದ ಎಲ್ಲ ಹೋರಾಟಗಳ ಮೂಲ ನೆಲೆಯಾಗಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದು ಒಂದು ಧಾರವಾಡಕ್ಕೆ ಒಂದು ವಿಶೇಷ ಹೆಮ್ಮೆ. ಧಾರವಾಡದ ರಾಹ ದೇಶಪಾಂಡೆ ಅವರಿಂದ ರೂಪುಗೊಂಡಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಂತರದಲ್ಲಿ ಕನ್ನಡದ ಕಟ್ಟಾಳು ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಈ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ, ಸಾಹಿತ್ಯಿಕ ಲೋಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತಹ ಒಂದು ಬಹುದೊಡ್ಡ ಸಾಂಸ್ಕೃತಿಕ ಸಂಸ್ಥೆ. ಈಗ ಈ ಒಂದು ಸಾಹಿತ್ಯ ಸಂಸ್ಥೆಗೆ ಚುನಾವಣೆ ನಡೀತಾ ಇದೆ, ಆಡಳಿತ ಮಂಡಳಿಗೆ. ಇದು ರಾಜಕಾರಣಿಗಳ ಸಂಸ್ಥೆ ಅಲ್ಲ, ಇದು ಸಾಹಿತ್ಯಾಸಕ್ತರ ಸಂಸ್ಥೆ. ಇದು ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆ ಮೂಲಕ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಇಡೀ ದೇಶದಾದ್ಯಂತ ತನ್ನ ಕನ್ನಡದ ಕಂಪನ್ನು ಪಸರಿಸಲಿಕ್ಕೆ ದಾಪುಗಾಲು ಹಾಕಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಸಂಘಟನೆ. ಇಂತಹ ಒಂದು ಧಾರವಾಡದ ಹೆಮ್ಮೆಯಾಗಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ನಾನು ನನ್ನ ಪಾಲಿನ ಅಳಿಲು ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಬಹುದೊಡ್ಡ ಸಂಸ್ಥೆಯಲ್ಲಿ ಅಳಿಲು ಸೇವೆಯನ್ನು ಸಲ್ಲಿಸಿ ನಾನು ಕೂಡ ಕೃತಾರ್ಥನಾಗಬೇಕು ಅನ್ನುವಂತಹ ಭಾವನೆಯಿಂದ ಕಾರ್ಯಕಾರಿ ಮಂಡಳಿ, ಅಲ್ಲಿ 7 ಮತಗಳು ಇರ್ತವೆ, ಅಂತಹ ಕಾರ್ಯಕಾರಿ ಮಂಡಳಿಯ ಸದಸ್ಯತ್ವ ಸ್ಥಾನಕ್ಕೆ ನಾನು ಸೇವೆಯನ್ನು ಬಯಸಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ. ನನ್ನೊಂದಿಗೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಶೋಕ್ ಬಿರಾದಾರ್ ಸರ್ ಇದ್ದಾರೆ, ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಎಂವಿ ಕುಸುಗಲ್ ಇದ್ದಾರೆ, ನಮ್ಮ ಎಸ್ಎಲ್ ಗೌಡರ್ ದಂಪತಿಗಳಿದ್ದಾರೆ. ಇವರೆಲ್ಲರೂ, ಎಸ್ಎಲ್ ಗೌಡರ್ ಅವರು ಕೂಡ ಕಾರ್ಯಕಾರಿ ಮಂಡಳಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ತುಂಬಾ ಶರಣಜೀವಿಗಳು, 85 ವರ್ಷದ ಉತ್ಸಾಹಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು. ಅತ್ಯಂತ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಯಾವುದೇ ರಾಜಕಾರಣಿಗಳ ಸೋಂಕಿಲ್ಲದೆ ಸಮಾಜಮುಖಿ ಕೆಲಸವನ್ನು ಮಾಡದಂಥವ್ರು. ನಾವೆಲ್ಲರೂ ಸೇರಿ ಒಂದು ವಿದ್ಯಾವರ್ಧಕ ಸಂಘ, ಧಾರವಾಡದ ನೆಲದ ಋಣವೇನೋ ಗುಣವೇನೋ ಕವಿಗಾಳಿ ಸವಿಗಾಳಿ ತಿಳಿಯುತ್ತಿಹುದು ಅಂತ ಏನು ಧಾರವಾಡದ ನಮ್ಮ ಚನ್ನವೀರ್ ಕಣಿವೆ ಅವರು ಹೇಳ್ತಾರೆ. ಕರ್ನಾಟಕ ಕಾಲೇಜು ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಸರ್ ಸಿದ್ದಪ್ಪ ಕಂಬಳಿ ಅವರು, ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದಂತಹ ಧಾರವಾಡ ಮುರುಘಾ ಮಠದ ತ್ರಿವಿಧ ದಾಸೋಹ ಮೂರ್ತಿ ಮೃತ್ಯುಂಜಯ ಅಪ್ಪಗಳವರು, ಅದೇ ಪರಂಪರೆಯಲ್ಲಿ ಸಾಗಿ ಬಂದಂತಹ ಮಹಾಂತಪ್ಪಗಳವರ ಪುಣ್ಯಭೂಮಿಯಾಗಿರ್ತಕ್ಕಂಥ ಧಾರವಾಡ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಉಳಿವಿಗೆ ಸಾಕ್ತಕ್ಕಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯದ ರಕ್ಷಣೆಗಾಗಿ ಶರಣರು ಬಂದು ಹೋದಂತಹ ಪಾವನ ನಗರಿ ಧಾರವಾಡ ಆಗಿದೆ. ಅಷ್ಟೇ ಏಕೆ
ಈ ಧಾರವಾಡ ವಿಶ್ವದ ಮೊದಲ ಮಹಿಳಾ ಜಗದ್ಗುರು ಪೀಠವನ್ನ ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯೊಳಗ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರ್ DC ಪಾವಟೆಯವರಿಂದ ರೂಪುಗೊಂಡಂತಹ ಕರ್ನಾಟಕ ವಿಶ್ವವಿದ್ಯಾಲಯ ಈ ದೇಶದ ಅತಿ ದೊಡ್ಡ ವಿಶ್ವವಿದ್ಯಾಲಯ. ಇಂತಹ ಭವ್ಯ ಇತಿಹಾಸವನ್ನ ಹೈಕೋರ್ಟ್ ಪೀಠವನ್ನ ಹೊಂದಿರತಕ್ಕಂಥ ಮತ್ತು ಈ 4 ಒಂದು ತಾಂತ್ರಿಕ ವಿಶ್ವವಿದ್ಯಾಲಯ, ಕಾನೂನು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ಹೀಗೆ ಕನ್ನಡ ನಾಡಿನ ಮುಕುಟಮಣಿಯಾಗಿರ್ತಕ್ಕಂಥ ಧಾರವಾಡಕ್ಕೆ ಮುಕುಟಮಣಿಯಾಗಿರ್ತಕ್ಕಂಥದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದರ ಆಡಳಿತ ಮಂಡಳಿಯಲ್ಲಿ ಇದು ರಾಜಕೀಯ ಮುಕ್ತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಸಂಸ್ಥೆ ಆಗಬೇಕು ಅನ್ನೋದೇ ನಮ್ಮ ಆಸೆ. ಈ ಹಿನ್ನೆಲೆಯೊಳಗ ಇದಕ್ಕೊಂದು ಅವಕಾಶವನ್ನ ದಯವಿಟ್ಟು ನಮಗೆ ಕೊಡಬೇಕು. ಹಿರಿಯರಾಗಿರ್ತಕ್ಕಂಥ SL ಗೌಡ ಅವರಿಗೆ, ಹಿರಿಯನಾಗಿರ್ತಕ್ಕಂಥ ನನಗೆ, ಇಬ್ಬರಿಗೂ ಅವಕಾಶವನ್ನು ಕೊಟ್ಟರೆ ನಮ್ಮ ಪಾಲಿನ ಅಳಿಲು ಸೇವೆಯನ್ನ, SL ಗೌಡರಿಗೆ 85 ವರ್ಷ, ಅವರೇನು ಇಲ್ಲಿಂದ ಯಾವುದೇ ಒಂದು ಈ ಒಂದು ಸಂಸ್ಥೆಯಿಂದ ಅವರು ಏನನ್ನು ಪಡ್ಕೋಬೇಕಾಗಿಲ್ಲ. ಅವರು ಈ ವಯಸ್ಸಿನಲ್ಲಿ ಸೇವೆಯನ್ನು ಸಲ್ಲಿಸ್ಬೇಕಂತ ನನಗೆ ನನ್ನದೇ ಆದಂಥ ವೃತ್ತಿ ಇದೆ. ನಾನು ಲಾಯರು, ಮೂಲತಃ ಜಮೀನ್ದಾರ, ಹಾನಗಲ್ ತಾಲೂಕು ಬೆಳಗಾಲ್ಪೇಟೆಯವನು. ನನಗೆ ನನ್ನ ಪಾಲಿನ ಸೇವೆಯನ್ನ ಇಲ್ಲಿಗೆ ನಾನು ಸಲ್ಲಿಸಬೇಕು ಅನ್ನುವಂಥ ಭಾವನೆಯಿಂದ ಬಂದಿದ್ದೀನಿ. ಅದಕ್ಕೆ ಪ್ರಜ್ಞಾವಂತರಾಗಿರ್ತಕ್ಕಂಥ ನನ್ನ ಎಲ್ಲ ಪೂಜ್ಯರು, ಹಿರಿಯರು ಈ ಒಂದು ವಿದ್ಯಾವರ್ಧಕ ಸಂಘದ ಸದಸ್ಯರಾಗೋದೇ ಅಂದ್ರೆ ಅವರು ಕನ್ನಡ ನಾಡಿನ ಮುಕುಟ ಮಣಿಗಳಿದ್ದಂಗೆ, ರತ್ನಗಳಿದ್ದಂಗೆ. ಅವರೆಲ್ಲರ ಆಶೀರ್ವಾದವನ್ನ ನಾವು ಬಯಸ್ತಾ ಇದ್ದೀವಿ. ದಯವಿಟ್ಟು ನಮಗೊಂದು ಅವಕಾಶವನ್ನ ಕೊಡಿ. ಈ ಕನ್ನಡಮ್ಮನ ಹೆಮ್ಮೆಯ ಸಂಸ್ಥೆಯನ್ನ, ಇದರ ಕೀರ್ತಿಯನ್ನ ಮತ್ತಷ್ಟು ವಿಸ್ತರಿಸೋಣ ಅನ್ನುವಂತಹ ಆಶಯದೊಂದಿಗೆ, ಅನ್ನುವಂಥ ಭಿನ್ನಹದೊಂದಿಗೆ ಎಲ್ಲರಿಗೂ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮಗೊಂದು ಅವಕಾಶವನ್ನ ಕೊಡಿ. ಶರಣಾರ್ಥಿ. ಇವತ್ತು ಏನಾಗ್ತಾ ಇದೆ ಅಂತ, ಇವತ್ತು ರಾಜಕೀಯ ವಾಸನೆ ಇಲ್ಲದೆ ಇರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಘಟನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಈ ಸಂಘದಲ್ಲಿ ಬೇರೆ ಚುನಾವಣೆಗಳ ತರಹ ಪಕ್ಷ ರಾಜಕಾರಣ ವೈಭವೀಕರಣಗೊಂಡ್ರೆ ಬೇರೆ ಚುನಾವಣೆಗಳಿಗೂ ಇದಕ್ಕೂ ವ್ಯತ್ಯಾಸ ಉಳಿಯೋದಿಲ್ಲ. ಇದು ಕನ್ನಡಿಗರ ಅಸ್ಮಿತೆ. ಎಷ್ಟೇ ಏಕೆ ಕನ್ನಡ ಸಾಹಿತ್ಯ ಪರಿಷತ್ತು ದೊಡ್ಡದು ಅಂತ ನಾವು ಹೇಳ್ತೀವಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು 1915 ಎಡಬಲ ಹುಟ್ಟಿದೆ ಅದು. ಆದ್ರೆ ಅದಕ್ಕಿಂತನೂ ಮೊದಲೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟಿರ್ತಕ್ಕಂಥದ್ದು. 135 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಸ್ವತಃ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾಯಿಯಾಗಿರ್ತಕ್ಕಂಥದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ನಾಡಿನ ಏಕೀಕರಣ ಆದ್ಮೇಲೆ ಕರ್ನಾಟಕ ಹೆಸರು ಬಂದಿದ್ದು 1973 ಅವಧಿಯಲ್ಲಿ. ಆದ್ರೆ 135 ವರ್ಷಗಳ ಹಿಂದೆನೆ ಕರ್ನಾಟಕ ಅನ್ನೋ ಹೆಸರನ್ನ ಇಟ್ಕೊಂಡು ಈ ಸಂಸ್ಥೆ ಹುಟ್ಟಿದೆ ಅಂತಕ್ಕಂಥದ್ದನ್ನು ನೋಡಿದಾಗ್ಲೇ ಕನ್ನಡದ ಅಸ್ಮಿತೆಯನ್ನ ಈ ನಾಡಿನುದ್ದಕ್ಕೂ ಬಿತ್ತರಿಸಿರ್ತಕ್ಕಂಥ ಈ ಸಂಸ್ಥೆ ಇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಹಿತ್ಯಿಕ ಜನರ ಆಡುಂಬೋಲವಾಗಬೇಕೇ ಹೊರತು ರಾಜಕಾರಣಿಗಳ ಒಂದು ಅಡ್ಡೆ ಆಗಬಾರದು ಅಂತಕ್ಕಂಥದ್ದು ನಮ್ಮ ಒಂದು ಕನಸು. ಅದಕ್ಕಾಗಿ ಈ ಸಾಂಸ್ಕೃತಿಕ ಸಂಘಟನೆಯ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ ರಾಜಕೀಯೇತರ ವ್ಯಕ್ತಿಗಳು ಬರಬೇಕು ಅನ್ನೋದು ನಮ್ಮ ಕನಸು. ಅದಕ್ಕೆ ಧಾರವಾಡದ ಪ್ರಜ್ಞಾವಂತ ಮತದಾರರು ಬೆಂಬಲಿಸ್ತಾರೆ ಅನ್ನುವಂಥ ಆಶಾಭಾವನೆಯಿಂದ ನಾವು ಸ್ಪರ್ಧಿಸಿದ್ದೇವೆ. ಅವಕಾಶ ಕೊಟ್ಟರೆ ಕನ್ನಡಮ್ಮನ ಅಳಿಲು ಸೇವೆಗೆ ಅವಕಾಶ ಸಿಕ್ತು ಅಂತ ಭಾವಿಸ್ತೀವಿ. ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದವನ್ನ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಶರಣ.